ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆನಿಸೆ. ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ, ಆವುದೀ ಜಗಕಾದಿ ಮಂಕುತಿಮ್ಮ. ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆನಿಸೆ. ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ, ಆವುದೀ ಜಗಕಾದಿ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ನಾವಿಕನಿಗೆ ಒಂದು ನಕ್ಷೆ ದಿಕ್ಸೂಚಿ ಇರುವಂತೆ ಮನುಷ್ಯರ ಜೀವನದ ಗತಿಗೆ ಒಂದು ನಕ್ಷೆ ಇರಲೇಬೇಕು. ಪ್ರಯಾಣದ ಮೊದಲು ಮತ್ತು ಕೊನೆ ತೋರದಿದ್ದರೆ ಯಾತ್ರೆಯನ್ನು ಭಾವಿಸುವುದು ಹೇಗೆ? ಈ ಜಗಕ್ಕೆ ಆದಿ ಯಾವುದು? ಸಮುದ್ರಯಾನಕ್ಕೆ ಹೊರಟಾಗ ನಾವಿಕನ ಬಳಿ ಒಂದು ನಕ್ಷೆ ದಿಕ್ಸೂಚಿ ಇರಲೇಬೇಕು. ಎಲ್ಲೆಡೆಗೆ ನೀರೇ ನೀರಾದಾಗ ದಿಕ್ಕು ತಿಳಿಯುವುದಿಲ್ಲ. ಈ ಉಪಕರಣಗಳು ಇಲ್ಲದಿದ್ದಾಗ ಪ್ರಯಾಣ ಗೊತ್ತು ಗುರಿ ಇಲ್ಲದಂತಾಗುತ್ತದೆ. ಈ ಸಮುದ್ರಯಾನದಂತೆಯೇ ಅಲ್ಲವೇ ಮನುಷ್ಯನ ಜೀವನ ಪ್ರಯಾಣ? ಈ ಜೀವದ ಪ್ರಯಾಣಕ್ಕೂ ಒಂದು ನಕ್ಷೆ ಬೇಡವೇ? ಬದುಕನ್ನು ಸುಗಮವಾಗಿ ನಡೆಸುವ ಉಪಕರಣಗಳು ಬೇಡವೇ? ಅವು ಇಲ್ಲದಿದ್ದಾಗ ಜೀವನ ಯಾವ ದಿಕ್ಕಿಗೆ ಹೋದೀತೆಂಬ ಅರಿವಿಲ್ಲ. ಎಲ್ಲಿ ಕಲ್ಲು ಬಂಡೆಗಳಿವೆಯೋ ತಿಳಿಯದು. ಯಾವುದು ನಮ್ಮ ಗುರಿ? ನಾವು ಗುರಿಯೆಡೆಗೆ ಸಾಗುತ್ತಿದ್ದೇವೆಯೇ ವಿರುದ್ಧ ದಿಕ್ಕಿನಲ್ಲಿ ಹೊರಡುತ್ತಿದ್ದೇವೆಯೋ ತಿಳಿಯದ ಪರಿಸ್ಥಿತಿ. ನಮ್ಮ ಸುತ್ತಮುತ್ತಲಿನ ಜನರ ಜೀವನಗಳನ್ನು ಕಂಡಾಗ ಈ ವಿಷಯ ಎಷ್ಟು ಸತ್ಯ ಎಂಬುದು ತಿಳಿಯುತ್ತದೆ. ತುಂಬ ಕಷ್ಟದಲ್ಲಿ ಹುಟ್ಟಿ ಬೆಳೆದು ಅಪಮಾನ ಅಸಹಾಯಕತೆಗಳ ಸಂಗಾತಿಯಾಗಿಯೇ ನಡೆದ ಜೀವವೊಂದು ಬದುಕಿನ ತಿರುವಿನಲ್ಲಿ ಎತ್ತರಕ್ಕೇರಿ ವಿಶ್ವಕ್ಕೆ ಮಾದರಿಯಾದದ್ದೊಂದು ಬಗೆಯಾದರೆ, ಅತ್ಯಂತ ಅನುಕೂಲಕರವಾದ ವಾತಾವರಣದಲ್ಲಿ ಬಾಲ್ಯವನ್ನು ಕಳೆದು ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಪಡೆದು ಯಶಸ್ಸಿನ ಶಿಖರಗಳನ್ನು ಏರುವ ಸಮಯದಲ್ಲಿ ನೈತಿಕ ಸ್ಥಿಮಿತತೆಯನ್ನು ಕಳೆದುಕೊಂಡು ಅಧಃಪತನದಲ್ಲಿ ಅಳಿದು ಹೋದ ಜೀವಗಳದು ಮತ್ತೊಂದು ಬಗೆ. ಇವುಗಳ ಜೀವಗತಿಯಲ್ಲಿ ಆದ ಏರುಪೇರುಗಳಿಗೆ ಕಾರಣ ಹುಡುಕುವುದು ಸುಲಭವಲ್ಲ. ಒಂದು ಬದುಕು ಹೀಗೆಯೇ ಆದೀತೆಂದು ಹೇಳುವ ಯಾವ ನಕ್ಷೆಯೂ ನಮಗಿಲ್ಲ. ಅದು ಹೇಗೆ ಮುಗಿದೀತೆಂಬ ಹೊಳಹೂ ಇಲ್ಲ. ವ್ಯಕ್ತಿಗತ ಜೀವನಗಳನ್ನು ಬಿಡಿ, ಇಡೀ ಜಗತ್ತಿಗೆ ಅದರ ಹುಟ್ಟು ಮತ್ತು ಅಳಿವುಗಳು ಅರಿವಿಲ್ಲ. ಈ ಕಣ್ಣಿಗೆ ಕಾಣುವ ಪ್ರಪಂಚ ಹುಟ್ಟಿದ್ದು ಎಂದು? ಇದು ಹುಟ್ಟುವ ಮೊದಲು ಏಕೈಕವಾಗಿತ್ತು, ಅಂಡದಂತಿತ್ತು. ಅದು ಸಿಡಿದು ಹೀಗಾಯಿತು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಅದು ಅಂಡದ ರೂಪದಲ್ಲಿ ಅದೆಷ್ಟು ಸಹಸ್ರಮಾನಗಳಲ್ಲಿ ಉಳಿದಿತ್ತು ಎಂದು ಹೇಳುವುದು ಕಷ್ಟ. ಅದಕ್ಕೆ ಈ ಜಗತ್ತಿನ ಆದಿ ಎಂದು ಖಚಿತವಾಗಿ ಹೇಳುವುದು ಅಸಾಧ್ಯ. ಹೀಗೆ ಹುಟ್ಟು ಖಚಿತವಿಲ್ಲದ, ಅಂತ್ಯದ ಬಗೆಯನ್ನರಿಯದ ಈ ಪ್ರಪಂಚದಲ್ಲಿರುವ ಜೀವಿಗಳಿಗೆ ಬದುಕನ್ನು ನಿರ್ದೇಶಿಸುವ ಒಂದು ಮಾರ್ಗಸೂಚಿ ಇದ್ದಿದ್ದರೆ ಎಲ್ಲರ ಜೀವನವೂ ವ್ಯವಸ್ಥಿತವಾಗುತ್ತಿತ್ತೇನೋ. ಆದರೆ ಈ ಅನಿಶ್ಚಿತತೆಯೇ ಬದುಕಿನ ಸೌಂದರ್ಯ ಹಾಗೂ ಸ್ವಾರಸ್ಯ ಎಂದು ಹೇಳುತ್ತಾರೆ ಡಿ.ವಿ.ಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.